ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ವಿರೋಧಿಸಿ ಲಂಬಾಣಿ ಜನಾಂಗದವರು ಬೆಂಗಳೂರಿನಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ದಾವಣಗೆರೆಯಿಂದ ಬೆಂಗಳೂರಿನವರೆಗೆ ಹಮ್ಮಿಕೊಳ್ಳಲಾಗಿದ್ದ ರ್ಯಾಲಿ ನಗರದ ಮೌರ್ಯ ಸರ್ಕಲ್ಗೆ ಆಗಮಿಸಿ ಬೃಹತ್ ಪ್ರತಿಭಟನೆ ನಡೆಸಿತು. ರಾಜ್ಯ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನ ತಿರಸ್ಕರಿಸಬೇಕು ಅಂತ ಆಗ್ರಹಿಸಿದರು. ಅಲ್ಲದೆ ಪರಿಶಿಷ್ಟ ಸಮುದಾಯದ ಎಲ್ಲ ಉಪಜಾತಿಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡಬೇಕು ಅಂತ ಆಗ್ರಹಿಸಲಾಯಿತು. ಅತ್ಯಂತ ಪವಿತ್ರವಾದಂತಹ ತಪ್ಪು ಆಗಿರ್ತಕ್ಕಂಥ ವರದಿಗಳನ್ನು ಸಲ್ಲಿಸಿದ್ದಾರೆ. ಸಂಪೂರ್ಣ ಅವೈಜ್ಞಾನಿಕವಾದಂತಹ ಸದಾಶಿವ ಆಯೋಗದ ವರದಿಯನ್ನು ಈ ಸರ್ಕಾರ ಒಪ್ಪಿಕೊಳ್ಳುವಂತಹ ಹುನ್ನಾರಕ್ಕೆ ಸಚಿವ ಆಂಜನೇಯ ಅವರು ಸಂಚನ್ನ ನಡೆಸಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ತಕ್ಷಣ ಆ ವರದಿಯನ್ನು ಸರ್ಕಾರ ಕೈ ಬಿಡಬೇಕು ಅಂತ ಹೇಳಿ ಚಿತ್ರದುರ್ಗದಿಂದ ದಾವಣಗೆರೆಯಿಂದ ಬೆಂಗಳೂರಿನವರೆಗೆ 12 ದಿನಗಳ ಪಾದಯಾತ್ರೆಯನ್ನು ಮಾಡಿಕೊಂಡು ಹೋರಾಟಗಾರರು ಬಂದಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ತಾನೆ, ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ ಆಂಜನೇಯ ಅವರು ಒಂದು ಜಾತಿಯ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನು ನಮಗೆ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಹಕ್ಕಿದು, ಇದನ್ನು ಯಾರಿಂದಲೂ ಕಿತ್ಕೊಂಡು ಹೋಗೋಕ್ಕಾಗಲ್ಲ. ಆಂಜನೇಯವರು ಏನೇನೋ ಕುತಂತ್ರ ಮಾಡ್ತಿದ್ದಾರೆ, ಆದರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಬಿಟ್ಕೊಡಲ್ಲ. ಇದಂತೂ ನಾವು ರಕ್ತ ಚೆಲ್ಲಾದರೂ ಇದನ್ನು ನಾವು ಬಡ್ಕೊತೀವಿ, ಯಾವುದೇ ಕಾರಣಕ್ಕೂ ಇದನ್ನು ಬಿಡೋಕ್ಕಾಗಲ್ಲ. ಇದರ ಒಂದು ಎಚ್ಚರಿಕೆ ಏನಂದರೆ ಆಂಜನೇಯವರು ಇದನ್ನು ತೆಗಿಲಿಲ್ಲ ಅಂದರೆ ನಾವಂತೂ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಮಾರ್ಚ್ 31ನೇ ತಾರೀಕು ಮತ್ತೆ